ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೊತೆಗೆ ಜವಾಬ್ದಾರಿನೂ ಕೂಡ ವಹಿಸಿದ್ದಾರೆ. ಅವ್ರ ಜವಾಬ್ದಾರಿನ ನಾನು ನನ್ನಿರೋಂಥ ಅವಧಿನಲ್ಲಿ ಸಮರ್ಪಕವಾಗಿ ಏನು ಸವಲತ್ತು ಸೇರಿದ ಜನಕ್ಕೆ ನಮ್ಮ ನಿಗಮದಿಂದ ನಮ್ಮ ಸರ್ಕಾರದಿಂದ ತಲುಪಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ನಮ್ಮ ಸರ್ಕಾರದ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾಕಂದರೆ ಸಾಕಷ್ಟು ಅಭಿವೃದ್ಧಿಗಾಗಲಿ ಅಥವಾ ಅವರ ಉಪಯೋಗಕ್ಕೆ ಲೋನ್ ಏನು ಕೊಡ್ತಾರೆ ಅದು ಯಾವುದೂ ಕಾಲಕ್ಕೆ ಆಗ್ತಿರಲಿಲ್ಲ. ನೀವು ಬಂದಂಥ ಕಾಲಕ್ಕೆ ಏನು ಹೊಸದಾಗಿ ಯೋಜನೆ ಹಾಕೊಂಡಿದ್ದೀರಾ ಅಥವಾ ಇನ್ ಟೈಮ್ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ? ಖಂಡಿತ ನಮ್ಮ ನಿಗಮದಿಂದ ನಾವು ಅದನ್ನು ಕಾಲ್ಫೌಂಡ್ ಮಾಡಿಕೊಂಡು ಎಲ್ಲ ರಾಜ್ಯದ ಎಲ್ಲ ಶಾಸಕರು ಕೂಡ ಬೇಗ ಸೆಲೆಕ್ಷನ್ ಮಾಡಿ ಆ ಚೇರ್ಮನ್ರು ಶಾಸಕರು ಸೆಲೆಕ್ಷನ್ ಮಾಡಿ ಕಳಿಸ್ಕೊಡ್ಬೇಕು. ಮತ್ತು ನಮ್ಮ ಜನಕ್ಕೆ ಏನು ಸವಲತ್ತು ಸಲ್ಲಬೇಕು ಅದನ್ನು ಬೇಗ ತಲುಪಿಸೋ ಕೆಲಸವನ್ನು ನಮ್ಮ ನಿಗಮ ನಮ್ಮ ಸರ್ಕಾರ. ಸರ್, ಇವತ್ತು ಸಾವಿರಾರು ಜನ ನಿಮ್ಮನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಮೈಸೂರಲ್ಲಿ. ನಿಗಮ ಮಂಡಳಿ ಅಧ್ಯಕ್ಷ ಆದ ತಕ್ಷಣ ನಿಮ್ಗೆ ಇವತ್ತೇ ಫಸ್ಟ್ ಬಂದಿರೋದು. ಅವರು ದೊಡ್ಡ ಕನಸಿಟ್ಕೊಂಡು ಈಗ ನಿಮ್ಮಿದ್ರೆ ಆ ಕನಸನ್ನ ನೀವು ನನಸು ಮಾಡ್ತೀರಾ ಸರ್? ಈಗ ಖಂಡಿತ ಹೊಸ ಹೊಸ ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ, ನಮ್ಮ ಜನಕ್ಕೆ, ನಮ್ಮ ಸರ್ಕಾರದಿಂದ, ನಮ್ಮ ನಿಗಮದಿಂದ ನಾವು ತಲುಪಿಸುವಂಥ ಕೆಲಸವನ್ನು ಖಂಡಿತ ಮಾಡೇ ಮಾಡ್ತೀವಿ. ಓಕೆ ಸರ್. ಸುರೇಶ್ ಅಂತ ಇವತ್ತು ನಮ್ಮ ಮೈಸೂರು ಭಾಗದಲ್ಲಿ ಒಂದು ಹೊಸ ಚೈತನ್ಯ ಬಂದ ರೀತಿಯಲ್ಲೇ ಎಲ್ಲರಿಗೂ ಆಗಿದೆ. ಯಾಕೆಂದರೆ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿಜವಾಗ್ಲೂ ಬಾಬಾ ಸಾಹೇಬರ ಸವಲತ್ತುಗಳನ್ನ ತಗೊಂಡು ಅಧಿಕಾರ ತಗೊಂಡಂಥವ್ರು ಆ ಸಮಾಜನ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು, ಅದನ್ನು ನಿರೀಕ್ಷೆ ಮಾಡ್ತಾಯಿದ್ರು. ಆ ನಿರೀಕ್ಷೆ ಈಗ ಈ ನಮ್ಮ ನರೇಂದ್ರಣ್ಣವ್ರ ಹತ್ರದಲ್ಲಿ ಇಡೀ ಸಮಾಜ ಕಾಯ್ತಾ ಇದೆ. ಅವ್ರನ್ನ ಹೆಚ್ಚು ಹೆಚ್ಚು ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ. ಇವತ್ತು ಬಾಬಾ ಸಾಹೇಬರ ಆಶಯದಲ್ಲಿ ಏನು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಅವರ ಸವಲತ್ತುಗಳನ್ನ ಅವರ ಮೀಸಲಾತಿಯಿಂದ ಮೇಲೆ ಬಂದಿದ್ದಾರೆ. ಅದು ರಾಜಕೀಯವಾಗಿರ್ಬೋದು ಅಥವಾ ಒಂದು ವ್ಯಾಪಾರೀಕರಣವಾಗಿರ್ಬೋದು. ಅಲ್ಲಿಂದ ಬಂದಂಥವ್ರು ಆ ಸಮಾಜನ ಎತ್ತುವಂಥ ಕೆಲಸ ಮಾಡಬೇಕು. ಅಲ್ಲಿಂದ ಬಂದು ಅಧಿಕಾರ ತಗೊಳ್ಳೋಕೆ ಮಾತ್ರ ಜನಾಂಗ ಬೇಕು ಅಂತ ಹೇಳ್ಕೊಂಡು ಅಧಿಕಾರ ಹೋದಾಗ ಜನಾಂಗನ ನೆನೆಸ್ಕೊಳ್ಳೋಂಥವ್ರು ನಮ್ಮ ಯಾರಿಗೂ ಬೇಕಾಗಿಲ್ಲ. ಅಧಿಕಾರ ತಗೊಂಡ್ಮೇಲೆ ಆ ಸಮಾಜನ ಎತ್ತುವಂಥವ್ರು ಬೇಕು. ಬಾಬಾ ಸಾಹೇಬ್ ಅದೇ ಹೇಳೋದು, ನೀವು ರಾಜಕೀಯ ನೀವು ಯಾರುವೆ ನಿಮ್ಮ ಉದಾಹರಣೆ ಸಮಾಜನ ಮೇಲೆತ್ತುವಂಥ ಕೆಲಸ ಮಾಡಿ ಮಾತ್ರ ರಾಜಕೀಯಕ್ಕೆ ಬಂದಿದ್ದು ಹೇಳಿದ್ರೆ ನಾವೆಲ್ಲರಿಗೂ ದಯಮಾಡಿ ನಮ್ಮ ಎಲ್ಲ ಬಂಧುಗಳಲ್ಲಿ ನಮ್ಮ ದಲಿತರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ಯಾರಿಗೂ ಒಬ್ಬರಿಗೆ ಒಂದು ಅಧಿಕಾರ ಸಿಕ್ಕಿದೆ ಅಂತಂದ್ರೆ ಏನು ಎಲ್ಲರಿಗೂ ಶಾಶ್ವತ ಅಲ್ಲ. ಯಾರಿಗೂ ಅಧಿಕಾರ ಎಲ್ಲರೂ ಹೊಸ ಹೊಸ ತಲೆಮಾರುಗಳು ಬರಲಿ ಬಿಡಿ. ಈಗ ತಮಿಳುನಾಡಿನಲ್ಲಿ ಒಂದು ಹೊಸ ಅಲೆನೇ ಎತ್ತಿದೆ. ಈಗ ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಸೊ ಹಂಗೆ ಹೊಸ ತಲೆಗಳು ಬಂದರೆ ನಾವು ಕೆಲಸ ಮಾಡ್ಬೇಕನ್ನೋ ಹುಮ್ಮಸ್ಸಿರುತ್ತೆ. ಯುವಕರಿದ್ದಾರೆ, ಮಾಡಲಿ. ಈಗ ಅಪ್ಪ ದಾಲ್ಮರ್ ಅಂತ ನಾವೆಲ್ಲರಿಗೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನನಗೂ ಈಗ ಒಂದು 25 ವರ್ಷದಿಂದ ನನ್ನ ಒಡನಾಟ ಇದೆ ರಾಜಕೀಯದಲ್ಲಿ. ಯಾರ್ಯಾರು ಅಧಿಕಾರ ಬಾಬಾ ಸಾಹೇಬರ ಸವಲತ್ತನ್ನ ತಗೊಂಡು ಮೀಸಲಾತಿನ ತಗೊಂಡು ಯಾರು ಅಧಿಕಾರ ಹಂಚ್ಕೊಂಡು ಬಂದಿದ್ದಾರೆ, ಸವಲತ್ತನ್ನ ಹೊಂದ್ಕೊಂಡು ಬಂದಿದ್ದಾರೆ, ಯಾರು ಸಮಾಜ ಎತ್ತ ಕೆಲಸ ಇದುವರೆಗೂ ಮಾಡ್ಕೊಂಡು ಬಂದಿಲ್ಲ. ಇದ್ರು ನಮ್ಮ ಪ್ರಸಾದಣ್ಣ ಇದ್ರು, ನಿಜಲಿಂಗಪ್ಪ ಅವರು ಅಂತ ಕೇಳಿದ್ದೀವಿ. ಈಗ ನಮ್ಮ ಸೆಂಟ್ರಲ್ಲೇ ನಮ್ಮ ಖರ್ಗೆ ಸಾಹೇಬ್ ಇದ್ದಾರೆ. ಈಗ ಅವ್ರ ಲೈನಲ್ಲಿ ನಮ್ಮ ನರೇಂದ್ರಣ್ಣವ್ರನ್ನ ಎಲ್ಲ ಇಡೀ ನಮ್ಮ ಸಮುದಾಯ ಕಾಯ್ತಾ ಇತ್ತು. ಯಾರಾದರೂ ಬೇಕು, ಇಡೀ ನಮ್ಮ ಸಮಾಜದ ಕಷ್ಟ ಸುಖ ಅಂದರೆ ನಾವು ಹೇಳ್ತಾ ಯಾರ ಹತ್ರ ಹೋಗೋಣ?
ಅಧಿಕಾರ ತಗೊಂಡಾಗ ಅಧಿಕಾರ ಬಂದಮೇಲೆ ಅವತ್ತು ಯಾರು ಹೋಗೋಕ್ಕಾಗಲೇ ಇಲ್ಲ. ಎಲ್ಲ ಬ್ಯಾರಿಕೇಡ್ಗಳು ಹಾಕೊಂಡು ಏನು ಹಿಂದೆ ಮುಂದೆ ಎಸ್ಕಟ್ಗಳು ಹಾಕೊಂಡು ಏನು ಅವ್ರನ್ನ ಒಂದು ಕಷ್ಟ ಸುಖ ಹೇಳ್ಕೊಳಕ್ಕಾಗಲ್ಲ ನಮ್ಮ ಸಮಾಜದವರು. ಸಮಾಜದ ಹೇಳಿಕೆ ಮಾಡ್ತೀನಿ ಅಂದ್ಬಿಟ್ಟು ಬಾಬಾ ಸಾಹೇಬ್ ಋಣ ತಗೊಂಡು ಮೇಲೆ ಬಂದು ಅಧಿಕಾರ ಅನುಭವಿಸ್ತಾರೆ, ಸಮಾಜದವ್ರನ್ನೇ ದೂರ ಇಟ್ಟಾಗ ಎಷ್ಟು ನೋವಾಗುತ್ತೆ. ಇವತ್ತು ನಮಗೆ ಖುಷಿ ಇದೆ. ಇವತ್ತು ನಮ್ಮ ಸಮಾಜದವರು ಒಬ್ಬರು ಈ ಅಧಿಕಾರ ತಗೊಂಡ್ಮೇಲೆ ಎಲ್ಲ ನಮ್ಮ ಸಮಾಜದವ್ರನ್ನ ಜೊತೆಲಿ ಹಾಕೊಂಡು ನಿಮ್ಮ ಕಷ್ಟ ಸುಖದಿಂದ ಎಲ್ಲಿ ಮೇಲೆ ಕೈ ಹಾಕೊಂಡು ಅವ್ರ ಕಷ್ಟ ಸುಖ ಏನಂತ ಕೇಳೋಂಥವ್ರು ಬಂದಿದ್ದಾರೆ. ಇಡೀ ಸಮಾಜ ಕಾಯ್ತಾ ಇತ್ತು, ಅಂಥವ್ರು ಈಗ ಸಿಕ್ಕಿದ್ದಾರೆ. ಅವ್ರಿಗೂ ಅಷ್ಟೇ ನಾವು ಹೇಳೋದು, ಅಧಿಕಾರ ಸಿಕ್ಕಿದಾಗ ಸಮಾಜದ ಉಳಿತಿಯಂಥ ಕೆಲಸವನ್ನು ನೀವು ಮಾಡಿ ಅಂತ ಎಲ್ಲರಿಗೂ ನಾವು ಕೇಳ್ಕೊತೀವಿ. ಈಗ ನಿಮ್ಮ ಮೀಡಿಯಾ ಮುಖಾಂತರ ಅವ್ರಿಗೆ ಸಮಾಜದ ಒಳ್ಳೆ ಕೆಲಸಗಳನ್ನ ಮಾಡಲಿ. ಸಮಾಜದಲ್ಲಿ ಇನ್ನೊಂದವ್ರು ಬೇಕಾದಷ್ಟು ಹೇಳ್ತಾರೆ ಮೀಸಲಾತಿ ಬೇಡ ಅಂತ. ಎಲ್ಲಾಗಿದೆ ಸಮಾನತೆ ಎಲ್ಲಿ ಸಿಕ್ಕಿದೆ ನಮಗೆ? ಮೊನ್ನೆ ನೋಡ್ತಾ ಇದ್ದೀರಾ, ಈಗ ಹೋಮ ಮಾಡ್ತಾ ಇದ್ದಾರೆ. ಖರ್ಗೆ ಅವರು ಒಂದು ಭಾಷಣ ಮಾಡಿ ಬಂದಿದ್ದಾರೆ ಉತ್ತರಾಖಂಡಲ್ಲಿ ಹೋಮ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೆ ಸಮಾಜ ಇವತ್ತು ಸಮಾನತೆ ಯಾರಿಗೂ ಬೇಕಾಗಿಲ್ಲಪ್ಪ. ನಮಗೆ ಯಾವುದು ಮೀಸಲಾತಿ ಬೇಡ, ಸಮಾನತೆ ಕೊಡಿ ನೀವು. ನಾವು ಮೀಸಲಾತಿ ಹೊಡೆದಾಡ್ತಾ ಇರೋದು ನಾವು ಹಣ ಮಾಡೋದಕ್ಕೋ ಆಸ್ತಿ ಮಾಡೋದಕ್ಕೋ ಬಿಲ್ಡಿಂಗ್ ಕಟ್ಕೊಳ್ಳೋದಕ್ಕೋ ಅಲ್ಲ, ನಮಗೆ ಸಮಾನತೆ ಕೊಡಿ ಅಂತ ಕೇಳ್ತಾ ಇದೀವಿ. ನೀವು ಒಂದು ಗ್ರೌಂಡಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ನೀವು ಅದನ್ನ ಸಹಿಸ್ಕೊಳಕ್ ಆಯ್ತಿಲ್ಲ ಅಂತಂದ್ರೆ ಯಾವ ವ್ಯವಸ್ಥೆಯಲ್ಲಿ ಇದೀವಿ ಇವತ್ತು? ನಾವು ಎಲ್ಲಿ ಸಮಾನತೆ ಸಿಕ್ಕಿದೆ? ಮೀಸಲಾತಿ ಬೇಡ, ನಾವೆಲ್ಲ ಒಂದು ಹೌದಪ್ಪ, ನಮಗೆ ಮೀಸಲಾತಿ ಬೇಡ, ನಮಗೆ ನಾವು ಹೇಳ್ತಿದೀವಲ್ಲ, ನಮ್ಮ ಕೈ ಇದೆ ಕಾಲಿದೆ, ನಾವು ದುಡಿಯೋಕೆ ನಾವು ರೆಡಿ ಇದೀವಿ, ನಮಗೆ ಮೀಸಲಾತಿ ಬೇಡಿ, ಸಮಾನತೆ ಕೊಡಿ, ಎಲ್ಲರೂ ಸಮಾನವಾಗಿರಿ, ನಾವು ಮೀಸಲಾತಿನೇ ಬೇಡ. ಇವತ್ತು ನೀವು ಹಂಗೆ ಅಲ್ಲಿ ನೋಡಿದ್ರೆ ನೀವು ಸೆಷನಲ್ಲೆಲ್ಲ ಮಾತಾಡ್ತೀರಾ ಕೇಂದ್ರ ಸರ್ಕಾರದಲ್ಲಿ ಮೀಸಲಾತಿ ಬೇಡ. ಈಗ ನೀವು ಕೇಂದ್ರ ಸರ್ಕಾರದವ್ರು ಏನು ಆದೇಶ ತಗೊಂಡಿದ್ದೀರಾ? ಏನು ನೀವು ಸ್ಟೆಪ್ ತಗೊಂಡ್ರಿ? ಈಗ ಖರ್ಗೆ ಸಾಹೇಬ್ರಿಗೆ ಅಷ್ಟು ಅವಮಾನ ಆಯ್ತಲ್ಲ, ಅದು ಅವ್ರೊಬ್ಬರಿಗಾಗಿರೋದಲ್ಲ, ಇಡೀ ಮಾನವ ಕುಲಕ್ಕೆ ಅವಮಾನ. ಅದು ಫಸ್ಟ್ ಮಾನವರಾಗಿ ನೀವು ಸ್ವಚ್ಛ ಮಾಡೋದು ಬಿಲ್ಡಿಂಗ್ನಲ್ಲ, ನಿಮ್ಮ ಮನಸ್ಸುಗಳನ್ನ ಸ್ವಚ್ಛ ಮಾಡ್ಕೊಳ್ಳಿ. ನೀವು ಮೊದಲು ನಿಮ್ಮ ಮನಸ್ಸುಗಳನ್ನ ಸ್ವಚ್ಛ ಮಾಡ್ಕೊಳ್ಳಿ. ನೀವು ಬಿಲ್ಡಿಂಗ್ ತೊಳೆದ್ಬಿಟ್ರೆ ಗಂಜಲ ಹಾಕ್ಬಿಟ್ರೆ ಹೊಟ್ಟೋಗ್ಬಿಡುತ್ತಾ? ಯುವಕರಿಗೆ ಕೆಲಸಗಳು ಕೊಡಿ. ನೀವು ಯುವಕರ ಕೈಗೆ ಕೆಲಸಗಳು ಕೊಟ್ಟರೆ ಅವರೇ ಸಮಾನತೆ ಬಂದೇ ಬರುತ್ತೆ. ನಿಮ್ಗೆ ಯಾವ ಒಂದು ಮೀಸಲಾತಿನೂ ಬೇಡ. ಅವ್ರ ಕೈಲಿ ಕೆಲಸ ಆದರೆ ಅವ್ರು ದುಡ್ಕೊಂಡು ಅವ್ರ ಹೆಂಡತಿ ಮಕ್ಕಳುಗಳು ತಂದೆ ತಾಯಿಗಳನ್ನ ಸಾಕಂತವ್ರು ಬೇಕಾದಷ್ಟು ಇದ್ದಾರೆ. ಎಷ್ಟು ಲಕ್ಷ ಜನ ಈಗ ಅನ್ಎಂಪ್ಲಾಯ್ಮೆಂಟ್ಸ್ ಆಗಿ ಕೂತಿದ್ದಾರೆ. ಯಾಕೆ ಇವನ್ನೆಲ್ಲ ಯಾಕೆ ಮಾತಾಡಲ್ಲ? ನಾವು ದಯಮಾಡಿ ನಾವು ಇಲ್ಲಿ ಯಾರು ಪರ ವಿರೋಧ ಅಲ್ಲ, ನಾವು ಅಧಿಕಾರ ತಗೊಂಡವ್ರಿಗೆ ಒಂದೇ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಅಧಿಕಾರ ತಗೊಂಡವರು ಆ ಸಮಾಜದ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತಂದ್ರೆ ಯಾಕೆ ಕೊಟ್ಟಿದ್ದಾರೆ? ಬಾಬಾ ಸಾಹೇಬ್ರ ಒಂದು ಹೆಸರಲ್ಲಿ ಅದನ್ನು ಮಾಡಿದರೆ ನಿಮ್ಮ ಸಮಾಜನ ಮೇಲತ್ತ ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ರು. ಭರವಸೆ ಇದೆ ಸರ್. ಇವತ್ತು ನೀವು ನೋಡಿದ್ರೆ ಎಷ್ಟು ಸಾವಿರಾರು ಜನ ಯಾರಿಗೂ ಫೋನ್ ಮಾಡಿ ಕರೀದವರು ವಾಲಂಟಿಯರ್ ಬಂದಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಿ ಎಷ್ಟು ಜನ ಬಂದಿದ್ರು ಅಂತಂದ. ಎಲ್ಲ ನಿರೀಕ್ಷೆ. ಅವ್ರು ಏನು ಇವಾಗ ಸಡನ್ ಆಗಿ ಬಂದಿರೋರಲ್ಲ ಸರ್, 30 ವರ್ಷದಿಂದ ಸಮಾಜದ ಜೊತೆಲೇ ಸಮಾಜದ ಒಡನಾಟನ ಇಟ್ಕೊಂಡೇ ಬಂದಿರೋರು ಅವರೆಲ್ಲ. ಅವರು ಎಲ್ಲ ನಮ್ಮ ಹಿರಿಯ ನಾಯಕರುಗಳಿದಾರಲ್ಲ, ಅವರೆಲ್ಲರಿಗೂ ಪಟಾಕಿ ಹೊಡ್ಕೊಂಡು ಶಾಲೆ ಹಾಕಿ ಅವ್ರಿಗೆಲ್ಲರೂ ಎತ್ಕೊಂಡು ಕುಣಿದು ನಮ್ಮ ಜನ ಅಂತ ಮೇಲೆ ಮೆರೆಸ್ಕೊಂಡ್ ಬಂದವ್ರೆ ಅವರು. ಅವ್ರೇನು ಈಗ ಇದಕ್ಕಿಂತ ಉದ್ಭವ ಆಗ್ಬಿಟ್ಟಿಲ್ಲ. ಅವರು 30 ವರ್ಷದಿಂದ ಜನಗಳ ಜೊತೆ ಒಡನಾಟ ಬಹಳಷ್ಟು. ಆದ್ರೆ ನಿಗಮ ಮಂಡಳಿ ದುಡ್ಡಿಲ್ಲ, ಎಲ್ಲ ಗ್ಯಾರಂಟಿ ಯೂಸ್ ಮಾಡಿದ್ರೆ. ಹೌದು ಸರ್. ಈಗ ನಿಮ್ಮೆಲ್ಲರಿಗೂ ಗೊತ್ತು, SCP TSP ಹಣನೆಲ್ಲ ತಗೊಂಡು ಈಗ ಹಾಕೊಂಡಿದ್ದಾರೆ ಅಂತೇಳಿ. ಈಗ ನಮ್ಮ ಮುಖ್ಯಮಂತ್ರಿಯವರು ಭರವಸೆ ಕೊಟ್ಟಿದ್ದಾರೆ, ನಾನು ಖಂಡಿತವಾಗ್ಲೂ ನಿಗಮಕ್ಕೆ ಅಮೌಂಟನ್ನು ನಾನು ಕೊಡ್ತೀನಿ, ನೀನೇನು ಕೆಲಸ ಬೇಕು ಮಾಡುವ ಅನ್ನೋ ಧೈರ್ಯನ DK ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮೆಲ್ಲರಿಗೂ ಇಡೀ ನಮ್ಮ ಸಮುದಾಯನೇ ಅವ್ರನ್ನ ಒಂದು ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇತ್ತು. ಅಂಥವ್ರಿಗೆ ಒಳ್ಳೆಯವ್ರಿಗೆ ಅಧಿಕಾರ ಸಿಕ್ಕಿದೆ. ಈಗ ನಮ್ಮ ಜನ ಈಗ ಹೇಳ್ತಾ ಇದಾರಲ್ಲ, ಏನು ಈ ಜನ ಎಲ್ಲ ಆಗಲೇ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಎಗನೆಸ್ಟ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲಿ ಸಿದ್ದರಾಮಯ್ಯನವರು ಎಗನೆಸ್ಟ್ ಮಾಡಿದ್ದಾರೆ? ಯಾಕೆ ಸುಮ್ಮನೆ ಎಲ್ಲ ಬಿತ್ತರಣೆ ಮಾಡ್ತೀರಾ? ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯನ ಕೊಟ್ಕೊಂಡು ಬಂದಿದ್ದಾರೆ ಅವತ್ತಿಂದ ಇವತ್ತು ತನಕನೂ. ಇವಾಗ ಆಗಿರೋದು ಸಾಮಾಜಿಕ ನ್ಯಾಯನ ಹೆಂಗ್ ನಿಭಾಯಿಸ್ತಾರೆ ಸರ್? ಒಪ್ಪಿದ್ಯಾ ನಿಭಾಯಿಸ್ತಾರೆ? ಖಂಡಿತವಾಗ್ಲೂ ನಿಮ್ಮಗಳ ನಿರೀಕ್ಷೆ ಬಹಳಷ್ಟಿದೆ, ಬೆಟ್ಟದಷ್ಟಿದೆ ಸರ್. ಬೆಟ್ಟದಷ್ಟು ಎಲ್ಲರಿಗೂ ನಿರೀಕ್ಷೆ ಇರುತ್ತೆ. ನಾವೆಲ್ಲ ಈಗ ನನಗೆ ವೈಯಕ್ತಿಕವಾಗಿ ಮನೆ ಕಟ್ಸ್ಕೊಡಿ ಅಂತ ಹೇಳೋಕ್ಕಾಗುತ್ತೆ? ಆಗಲ್ಲ. ಯಾರು ಕಡೆ ವ್ಯಕ್ತಿಗಳಿದೆ ಅಂಥವ್ರಿಗೆ ಒಂದು ಈಗ ಸಾರಥಿ ಸ್ಕೀಮಲ್ಲಿ ಕಾರ್ ಕೊಡ್ಸೋದಿರ್ಬೋದು, ಬೋರ್ವೆಲ್ ಓಡಿಸೋದಿರ್ಬೋದು, ಇದರಲ್ಲಿ ಸಾಕಷ್ಟು ಜನಗಳಿಗೆ ನಿಜವಾಗ್ಲೂ ಕೆಳಮಟ್ಟದ ಜನಗಳಿಗೆ ಅನುಕೂಲ ಮಾಡೋಂಥ ಒಂದು ಅಭಿವೃದ್ಧಿ ನಿಗಮ ಅಂದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ. ಒಂದು ಬೋರ್ ಓಡಿಸಿದ್ರೆ ಸರ್, ಆ ಕುಟುಂಬದಲ್ಲಿ ಒಬ್ಬ ಬೋರ್ ಓಡಿಸಿದ್ರೆ ಎಷ್ಟು ಜನ ಇರ್ತಾರೆ? ತಂದೆ, ತಾಯಿ, ಅಕ್ಕ, ತಮ್ಮ, ಅಣ್ಣ, ತಂಗಿ, ಒಂದೊಂದು ಕುಟುಂಬ ಬಚಾವಾಗುತ್ತದೆ ಸರ್. ಅಷ್ಟು ಸಾಕಲ್ಲ, ಅಷ್ಟಾದ್ರೆ ಎಷ್ಟೋ ಜನ ಬದುಕೊಳ್ಳೋದು. ಅದು ಸ್ಕೀಮ್ಗಳು ಏನು ಈಗ ಅದನ್ನು ಮಾಡಿದ್ದಾರೆ ಕೂಲಂಕುಷವಾಗಿ ಕೂತ್ಕೊಂಡು. ಈಗ ಯಾಕಂದ್ರೆ ಅವರು ಸರ್ ಒಂದು ಹಳ್ಳಿಲೇ ಹುಟ್ಟಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವ್ರಿಗೆ ತಳಮಟ್ಟದಿಂದನೂ ಗೊತ್ತು. ಅವರು ಒಬ್ಬ ರೈತರ ಮಗನೇ. ಅವರು ಅಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡ್ರೆ ಎಷ್ಟು ಜನ ಮೇಲ್ ಬರ್ತಾರೆ, ಆ ಕುಟುಂಬಗಳು ಎಷ್ಟಿರ್ತವೆ ಅನ್ನೋದು ಅವ್ರಿಗೆ ಸಾಕಷ್ಟು ಅನುಭವ ಇದೆ. ನಾನು ಹೇಳಿದ್ರೆ ಈಗ ಇವತ್ತು ಹುಟ್ಟುಬಿಟ್ಟಿರೋದಲ್ಲ ಅವರು.
ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಬಂದಿರೋರಲ್ಲ ಅವರು. 30 ವರ್ಷದಿಂದ ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಬಂದಿದ್ದೀವಿ. 30 ವರ್ಷದಿಂದ ಅವರು ಎಲ್ಲ ಜನಗಳ ಜೊತೆಲಿ ಸಂಪರ್ಕ ಇಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ನಮ್ಮ ಇಡೀ ದಲಿತ ಸಮುದಾಯಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಇದು. ಅವರೆಲ್ಲರೂ ಆಶಾದಾಯವಾಗಿ ಕಾಯ್ತಾ ಇದ್ರು. ಅಂಥ ವ್ಯಕ್ತಿಗೆ ಸಿಗಬೇಕು ಅಂತಿದ್ರು, ಅಂಥವ್ರಿಗೆ ಒಳ್ಳೆ ಅಧಿಕಾರ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಮುದಾಯನ ಮೇಲೆತ್ತ ಕೆಲಸ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಒಂದು ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ MLA ಆಗಿ ಶಾಸಕರಾಗೋಂಥ ಎಲ್ಲ ಅವಕಾಶಗಳು ಇದೆ. ಅದು ನನ್ನ ಒಬ್ಬನ ಆಸೆ ಅಲ್ಲ, ಇಡೀ ನಮ್ಮ ಸಮುದಾಯದ ಆಸೆ. ಇಡೀ ನಮ್ಮ ನಗರ ಮೈಸೂರು ವ್ಯಾಪ್ತಿ ಪೂರ್ತಿ ಜಿಲ್ಲೆಯಲ್ಲೆಲ್ಲ ಅವರು ಒಂದೊಂದು ಹಳ್ಳಿಲೂ ಗೊತ್ತು. ನರೇಂದ್ರ ಅವರು ಯಾರು ಅಂತಂದರೆ ಒಂದೊಂದು ಹಳ್ಳಿಲೂ ಗೊತ್ತು ಅವರು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಕುಮಾರ್ ಅಂತ, ತಾಲೂಕ್ ಪಂಚಾಯತಿ ಮಾಜಿ ಮೆಂಬರ್, ನನ್ನ ಮೈಸೂರು. ಥ್ಯಾಂಕ್ ಯು.